ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರ ಅನುಮೋದನೆ ಕ್ರಮ ಶೋಭೆ ತರುವಂಥದ್ದಲ್ಲ. ದಾಂಡೇಲಿಯಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿಕೆ. ಮೂಢ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಎಸಗಲಾಗಿದೆ ಎಂಬ ಆರೋಪದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವುದನ್ನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್.ವಿ. ದೇಶಪಾಂಡೆಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಇಂದು ಸಂಜೆ 4 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನನ್ನ ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಘಟನೆಯನ್ನು ಕಂಡಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪರ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಇದರಿಂದ ಸಾಬೀತಾಗುತ್ತಿದೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮೋದನೆ ನೀಡಿರುವುದು ರಾಜ್ಯಪಾಲರ ಹುದ್ದೆಗೆ ಘನತೆಗೆ ಶೋಭೆ ತರುವಂಥದ್ದಲ್ಲ. ರಾಜ್ಯಪಾಲರು ಕೂಡಲೇ ಅನುಮೋದನೆಯನ್ನು ಹಿಂಪಡೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಇಡೀ ರಾಜ್ಯವೇ ಮುಖ್ಯಮಂತ್ರಿಗಳ ಪರ ನಿಂತಿದೆ. ರಾಜ್ಯದ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತ ನಾಯಕನ ಪರ ನಾವು ಸೇರಿದಂತೆ ಇಡೀ ರಾಜ್ಯವೇ ಬೆಂಬಲಕ್ಕೆ ನಿಂತಿದೆ. ಕೂಡಲೇ ರಾಜ್ಯಪಾಲರು ತನಿಖೆಯ ಅನುಮೋದನೆಯನ್ನು ಹಿಂಪಡೆಯಬೇಕೆಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಸಂವಿಧಾನದ ವಿರುದ್ಧ ಕಾನೂನು ವಿರುದ್ಧ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರ ವಿರುದ್ಧ ಶ್ರೀ ಅಬ್ರಾಮ್ ಟಿ.ಜೆ. ಇವರೇನು ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಕ್ರಿಮಿನಲ್ ಅಂದ್ರೆ ಫೌಜದಾರಿ ಮೊಕದ್ದಮೆ ಮಾಡಬೇಕಂತ ಅನುಮತಿ ಕೇಳಿದರು. ಆ ಅನುಮತಿ ಕೊಟ್ಟಿದ್ದಾರೆ. ಇದು ರಾಜ್ಯಪಾಲರ ಸ್ಥಾನಮಾನಕ್ಕೂ ಗೌರವ ತರುವುದಿಲ್ಲ ಮತ್ತು ರಾಜಕೀಯ ಸಲುವಾಗಿ ರಾಜ್ಯಪಾಲರು ಬಳಸ್ಕೊಳ್ತಾರಂತ ಇದೆಲ್ಲ ನಮ್ಮ ತಿಳುವಳಿಕೆ ಇದೆ. ಇದರಿಂದ ಅದು ಶಾಪಿತಾಗಿದೆ. ಮುಖ್ಯವಾಗಿ ಇದಕ್ಕೆ ಕೇಂದ್ರದ ಆಡಳಿತ ಪಕ್ಷ ಬಿಜೆಪಿ NDA ಇರದೆ ಅವ್ರ ಪ್ರಭಾವಕ್ಕೆ ಮಣಿದು ರಾಜ್ಯಪಾಲರು ಈ ಕಾನೂನು ವಿರೋಧಿ ಸಂವಿಧಾನ ವಿರೋಧಿ ಕ್ರಮ ತಗೊಂಡಿದ್ದಾರೆ. ಇದರಿಂದ ಅವರು ಸಂವಿಧಾನಕ್ಕೂ ಅವಮಾನ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದ ಜನತೆಗೂ ಅವಮಾನ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ, ಅವರು ಈ ನಿರ್ಣಯ ಮಾಡಿದ್ದಾರೆ, ಅದ್ರ ಬಗ್ಗೆ ಪುನರ್ಪರಿಶೀಲನೆ ಮಾಡಬೇಕು, ತಮ್ಮ ಆದೇಶ ಹಿಂಪಡಿಬೇಕು. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ಅವರ ಜೀವನದಲ್ಲಿ, ಅದರಲ್ಲಿ ರಾಜಕೀಯ ಜೀವನದಲ್ಲಿ ಯಾವುದೂ ನಮ್ಮ ಕಪ್ಪುಚಿದ್ದಿ ಯಾವುದೂ. ಹಾಗಾಗಿ ಇವತ್ತು ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ
ಉಚ್ಛ್ವಾಸಪೂರ್ವಕ ಸಂವಿಧಾನದಂತೆಯ ಸಂವಿಧಾನ ಪ್ರಕಾರ ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಇಂಥ ವಾಮ್ ಮಾರ್ಗಗಳ ಉಪಯೋಗ ಇವತ್ತು ಮಾಡಿ ರಾಜ್ಯಪಾಲರು ಈ ಕ್ರಮ ತಗೊಂಡಿದ್ದಾರೆ. ಅದು ಸರಿ ಅಲ್ಲ. ಅದು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ತಗೊಂಡಿದ್ದಾದರೆ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೊಳ್ತಾರೆ. ಆದರೆ ನಾನು ಕಳೆದ 50 ವರ್ಷ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾರೊಬ್ಬ ರಾಜ್ಯಪಾಲರು ಯಾರ ರಾಜ್ಯದ ಈ ಥರದ ಕ್ರಮ ಕೈಗೊಳ್ಳಿದ್ದು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದ ಪ್ರಕರಣ ಯಾರ ರಾಜ್ಯಪಾಲರು ಕ್ರಮ ತಗೊಂಡಿದ್ದು ನನ್ನ ಮಾಹಿತಿ ಇಲ್ಲ, ಇರಲಿಕ್ಕೂ ಸಾಧ್ಯ. ಇಂಥ ಕ್ರಮ ಯಾರೂ ತಗೊಂಡಿಲ್ಲ. ಹಾಗಾಗಿ ಇದು ನಾವು ತೀವ್ರ ಶಬ್ದದಿಂದ ರಾಜ್ಯಪಾಲರ ಕ್ರಮ ಖಂಡಿಸ್ತಾ ಇದ್ದೀವಿ.